एक बार धोखा खा चुका हूँ, 2 बार नहीं. ನನ್ನ ಹೆಂಡತಿ ಎಲ್ಲ ಕಷ್ಟಪಟ್ಟು ಹೊರಗೆ ದಾಳಂಬರಿಗೂ ದ್ರಾಕ್ಷಿಗೂ ಇರೋ ವ್ಯತ್ಯಾಸ ಏನು? ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ಆಫ್ ಕೊಪ್ಪಳ ಯೂಟ್ಯೂಬ್ ಚಾನಲ್. ಸಂಡೇ ಆಗಿರುತ್ತಾ, ನಾವು ಇಷ್ಟು ದಿನ ಬ್ಲಾಗ್ ಮಾಡಿದ್ದಿಲ್ಲ, ಮಾಡ್ಬೇಕಂತ ಅಂದ್ಕೊಂಡ್ವಿ, ಆದರೆ ಟೈಮ್ ಸಿಗಲಿಲ್ಲ. ಆದರೆ ಇವತ್ತು ಫ್ರೀ ಇದ್ವಿ, ಸಂಡೇ ಅಲ್ಲ, ಅದಕ್ಕೆ ಅಂಗಡಿನೂ ಬಂದಿತ್ತು. ಇವತ್ತು ಬ್ಲಾಗ್ನ ಮಾಡ್ಬೇಕಂತ ಅಂದ್ಕೊಂಡಿನಿ. ಇವತ್ತು ನಮ್ಮ ರುಟೀನ್ ಹೇಗಿರುತ್ತಾ ಅಂತ ತೋರಿಸ್ಬೇಕಂತ ಅಂದ್ಕೊಂಡಿನಿ. ಇವಾಗ ಕೆಲಸ ಎಲ್ಲ ಮುಗೀತು, ಮನೆಯಲ್ಲಿ ಕ್ಲೀನ್ ಮಾಡೋದೆಲ್ಲ ಮುಗಿಸ್ಕೊಂಡಿನಿ. ಈಗ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡಬೇಕು ಸ್ಪೆಷಲ್ ಅಂತ ಅಂದ್ಕೊಂಡಿನಿ. ನಮ್ಮ ಮನೆಯವ್ರಿಗೆ ಹೇಳಿದೆ, ಏನಾದರೂ ತೊಗೊಂಡು ಬರ್ರಿ ಸ್ಪೆಷಲಾಗಿ ಮಾಡೋಣ. ನಮ್ಮ ಮನೆಯವರು ನಾನ್ ವೆಜ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಅಡುಗೆ ಸೂಪರಾಗಿ ಮಾಡ್ತಾರೆ. ನನಗಂತೂ ಅವ್ರ ಕೈಲಿ ಮಾಡೋ ನಾನ್ ವೆಜ್ ಅಂದ್ರೆ ಚಿಕನ್ ಅಷ್ಟೇ ನಾನು ತಿನ್ನೋದು, ಸಖತ್ತಾಗಿ ಮಾಡ್ತಾರೆ. ಅವ್ರ ಕಡೆಯಿಂದ ಇವತ್ತು ಚಿಲ್ಲಿ ಚಿಕನ್ ಮಾಡಿಸ್ಕೋಬೇಕಂತ ಅಂದ್ಕೊಂಡಿನಿ, ನಂಗೆ ತಿನ್ಬೇಕು ಅನಿಸಿತ್ತು. ಸೊ ಚಿಲ್ಲಿ ಚಿಕನ್ ಮಾಡ್ತಾರಂತ. ಅವ್ರು ಇವಾಗ ಚಿಕನ್ ತರಕ್ಕೆ ಹೋಗ್ಯಾರ, ಬರ್ರಿ ನೋಡೋಣ ಅವ್ರ ಕೈಲಿ ಟೇಸ್ಟ್ ಹೆಂಗಿರುತ್ತೆ ಅಂತ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಚಿಕನ್ ತೊಗೊಂಡು ಬಂದರು. ಇವಾಗ ಅವ್ರಿಗೆ ಹೇಳಿದೆ ಚಿಕನ್ ಮಾಡಿಕೊಡ್ರಿ ಅಂತ, ಅದಕ್ಕೆ ರೆಡಿ ಮಾಡ್ಕೊಳಕತ್ತಾರೆಲ್ಲ. ಯಾವ ಥರ ರೆಡಿ ಮಾಡ್ಕೊತಿದ್ದಾರೆ ಅಂತ ನೋಡೋಣ. ಚಿಲ್ಲಿ ಚಿಕನ್ ಮಾಡ್ಕೊಡ್ತೀಯ ನಂಗೆ? ಏನೇನು ಮಾಡ್ತೀಯ ಅಂತ ಹೇಳು. ಚಿಲ್ಲಿ ಚಿಕನ್ ರೊಟ್ಟಿ ಮಾಡು, ಸ್ವಲ್ಪ ಸಿರಾ ಮಾಡೋದು ಮಾಡಿದ್ನಿ, ಊಟ ಮಾಡೋಣ ರಾತ್ರಿ ಚಲೋ ಈಗ ಮಾಡಿ ಇಟ್ಬಿಡೋಣ. ಚೆನ್ನಾಗಿ ಮಾಡ್ತೀಯಲ್ಲ, ನಂಗೆ ಚಿಲ್ಲಿ ಚಿಕನ್ ತಿನ್ಬೇಕು ಅನ್ಸುತ್ತೆ. ಟೇಸ್ಟ್ ಮಾಡಿ ಆಮೇಲೆ ಹೇಳ್ತೀನಿ ಹೆಂಗೆ ಮಾಡ್ತೀವಿ ಅಂತ. ಪುದೀನ, ಅದೇನು ಪುದೀನ ರುಚಿಗೆ ತಕ್ಕಷ್ಟು ಉಪ್ಪದು ಅಲ್ಲ ಪುದೀನ. ಹಾಗಾದ್ರೆ ಅಡಿಗೆ ಇವತ್ತು ಚಲೋ ಆದಂಗೆ. ಏನೇನು ಹಾಕಾಕತ್ತೀರ ಅಂತ ಹೇಳು. ಕೊತ್ತಂಬರಿ, ಮೂಸ್ ನೋಡಷ್ಟು ಕೊತ್ತಂಬರಿ. ಅದು ಸ್ಮೆಲ್ ಬರ್ಬೇಕನ್ನ, ಟೇಸ್ಟ್ ಇರಬಾರ್ದು. ಟೇಸ್ಟ್ ಬೇಕಲ್ಲ, ಮಾಡಿದ್ರೆ ಎಲ್ಲ ಬಾಜು ಮನೆಯವ್ರು ನಾನು ಕೊಡಿ ನಾವು ಟೇಸ್ಟ್ ಹೆಂಗಾರ ಇರಲಿ, ಒಟ್ಟು ಘಮ ಬರಬೇಕು. ಅಲ್ಲ ಚಿಲ್ಲಿ ಚಿಕನ್ನು ಮಾಡಕತ್ತಾರ. ಇವತ್ತು ಸಾಯಂಕಾಲ ಇಂಡಿಯಾ ನ್ಯೂಜಿಲೆಂಡು ಮ್ಯಾಚ್ ಐತಿ, ಫೈನಲ್ ಮ್ಯಾಚ್. ಅದಂದ್ರೆ ನಮಗೆ ಭಾಳ ಇಷ್ಟ. T20 ಆಯ್ತು, IPL ಆಯ್ತು, ಸಿಕ್ಕಾಪಟ್ಟೆ ಇಷ್ಟ. ನಾವಿಬ್ಬರು ಮ್ಯಾಚ್ ನೋಡ್ತೀವಿ. ಅದಕ್ಕೆ ಇವಾಗ ಅಡುಗೆ ಮಾಡಕತ್ತಾರಂತ, ರಾತ್ರಿಗೆ ಆಗಷ್ಟು. ಸಾಯಂಕಾಲ ಮ್ಯಾಚ್ ಇದ್ರೆ ನಾನಂತೂ ಅಡುಗೆ ಸನಿಯಕ್ಕೆ ಹೋಗಲ್ಲ, ಬೇಕಾದ್ರೆ ಪಾರ್ಸಲ್ ತೊಗೊಂಬರ್ರಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ತೀನಿ. ಮ್ಯಾಚ್ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇವತ್ತು ಏನಾಗುತ್ತೆ ನೋಡೋಣ. ಇದ್ರಾಗ ಕೊತ್ತಂಬರಿ, ಪುದೀನ, ಶುಂಠಿ ಮತ್ತು ಮೆಣಸಿಕಾಯಿ ಮತ್ತು ಸ್ವಲ್ಪ ಕೊಬ್ಬರಿ ಹಾಕ್ಯಾರ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ಬೇಕು. ಇವಾಗ ನಾವೇನು ರೆಸಿಪಿನ ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಎಲ್ಲರಿಗೂ ಬರುತ್ತೆ ಇದು ರೆಸಿಪಿ. ನಮ್ಮದು ಕುಕ್ಕಿಂಗ್ ಚಾನಲ್ ಕೂಡ ಅಲ್ಲ, ಸುಮ್ಮನೆ ಸ್ವಲ್ಪ ಸ್ವಲ್ಪ ರೆಸಿಪಿನ ಶೂಟ್ ಮಾಡಿ ಹಾಕ್ತೀನಿ ಅಷ್ಟೇ. ನಾವೇನು ಮಾಡ್ತೀವಿ ಅಂತ ವ್ಲಾಗ್ ಥರ ಮಾಡಿ ಹಾಕ್ತಿದ್ದೀನಿ. ಹೆಂಗಿರುತ್ತೆ ಅಂತ ಟೇಸ್ಟ್ ಕೂಡ. ಬೆಳ್ಳುಳ್ಳಿ ಇವಾಗ ಹಾಕಂತ ಕೊಟ್ಟಾರ ನೋಡ್ರಿ, ಯಾಕೋ ಮಿಕ್ಸಿ ಹಾಕಿಂದ ಹಾಕಂತ ಕೊಟ್ಟಿಲ್ಲ, ಇವಾಗಲೇ ಕೊಟ್ಟಾರ. ಇವಾಗ ಮಿಕ್ಸಿ ಎಲ್ಲ ಹಾಕಾಯ್ತು. ಮನೆಯಲ್ಲಿದ್ದಾಗಂತೂ ನಿಜವಾಗ್ಲೇ ನಮ್ಮ ಮನೆಯವ್ರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ ನನಗೆ. ಅಡುಗೆ ವಿಷಯದಾಗ ಹೆಲ್ಪ್ ಮಾಡ್ತಾರೆ. ನಾನೆಲ್ಲ ಕೆಲಸ ಮುಗಿಸ್ಬೇಕಾದ್ರೆ ಲೇಟ್ ಆಗುತ್ತೆ ಅಂಥೇಳಿ ಅಡುಗೆ ಏನಾದರೂ ಮಾಡೋದಿದ್ರೆ ಏನಾರ ಸ್ಪೆಷಲಾಗಿ ಮಾಡೋಣ ಅಂಥೇಳಿ ಮಾಡ್ತಾರೆ. ಸ್ವಲ್ಪ ತಿನ್ನಂಗೆ ಹಬ್ಬಾ. ಹೇಳು ಏನೇನು ಹಾಕಾಕತ್ತಿ ಅಂತ. ರುಚಿಗೆ ತಕ್ಕಷ್ಟು ಈರುಳ್ಳಿ, ಎಲ್ಲ ರುಚಿಗೆ ತಕ್ಕಂಗೆ ಹಾಕ್ಬೇಕು. ಏನು ಹಚ್ಬೇಕು? ಚಿಕನ್ ಹಾಕಿಲ್ಲ ಇನ್ನ, ಚಿಲ್ಲಿ ಚಿಕನ್ ಮಾಡಕತ್ತಿ. ಯಾವಾಗ ಹಾಕತ್ ಚಿಕನ್? 2 ಚಮಚ 3 ಚಮಚ ಉಪ್ಪು. ಇದು ನೋಡಿದ್ರೆ ನಂಗೆ ಯಾಕೋ ನಿಜವಾಗ್ಲೂ ಚೆನ್ನಾಗಿರುತ್ತಾ ಇಲ್ಲ ಅನ್ಸಕತ್ತೈತಿ. ಇವಾಗ ಹಾಕ್ಬೇಕನ್ ಚಿಕನ್? ಸ್ವಲ್ಪ ಕುದಿಬೇಕು. ಡಿಪ್ರೆಷನ್ ಚಿಕನ್ ಅಂತ ಹೇಳಿ ಕ್ಯಾಟ್ ಬರೀ ಚಿಕನ್ ಹಾಕ್ಲಾರ್ದ ಮಾಡಿ. ಚಿಕನ್ ಆಮೇಲೆ ಸೈಡ್ ತಿನ್ನಕ್ಕೆ ಬರ್ತಾನೇನು? ಸ್ವಲ್ಪ ಪ್ಲೇಟಿಗೆ ಮುಚ್ಚಬೇಕು. ಸ್ವಲ್ಪ ರೆಸಿಪಿ ಆದಾಗ ಹಾಕ್ಬೇಕು. ಅದು ನಿಂದು ಯಾವ ರೆಸಿಪಿನೋ ಏನೋ ಮಸಾಲ ಅಲ್ಲ. ಚಿಕನ್ ಹಾಕದ್ ಬಿಟ್ಟು ನೀವು ಉಳ್ಕೆದೆಲ್ಲ ಹಾಕಕತ್ತೀಯಲ್ಲ. ಮೊದಲು ಚಿಕನ್ ಫ್ರೈ ಆಗ್ಬೇಕು, ಆಮೇಲೆ ಹಾಕ್ತಾರೆ ಯಾರು? ನಾವು ಉಲ್ಟಾಗಿ ಮಾಡ್ತೀವಿ. ಎಲ್ಲರೂ ಮಾಡ್ದಂಗೆ ಒಟ್ಟು ತಿನ್ನಂಗೆ ಮಾಡಿ ಹೆಂಗಾರ ಮಾಡಲಿ. ಏನಂದ್ರಲ್ಲ ನಂಗೆ ಈಗ ಜೀವ ಬಾಯಿಗೆ ಬಂದಾಗ ಹಾಕತೈತಿ ನೀವು ಮಾಡೋದು ನೋಡಿ. ನಗ್ತಾ ಇರಿ, ಆಮೇಲೆ ತಿಂದ ಮೇಲೆ ಹೇಳ್ತಾ ಇರಿ. ತಿಂದ್ರೆ 1 ಮೂರು ಅಂತ ಆಗಬೇಕು.
ಮೊದ್ಲು ಹಾಕೋದೆಲ್ಲ ಲಾಸ್ಟ್ಗೆ ಹಾಕಿ ಲಾಸ್ಟ್ ಹಾಕೋದೆಲ್ಲ ಫಸ್ಟ್ ಹಾಕ್ತಿದ್ದಾರೆ. ರೆಸಿಪಿ ಅಂತೂ ಹೆಂಗಾಗುತ್ತೋ ಗೊತ್ತಾಗ್ತಿಲ್ಲ. ಸ್ಮೆಲ್ ಅಂತೂ ಚೆನ್ನಾಗಿ ಬರಾಕತ್ತೈತಿ. ಟೇಸ್ಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಏನೋ ತಿನ್ನಕತ್ತೀಯಲ್ಲ, ನಾ ಎಲ್ಲ ಹಸಿ ಚಿಕನ್ ತಿನ್ನಕತ್ತೇನ ಅನ್ಕೊಂಡೆ. ಚಿಲ್ಲಿ ಚಿಕನ್ ಹಿಂಗಾಗೈತಿ, ತಿಂದಮೇಲೆ ಗೊತ್ತಾಗತ್ತೆ ಅಲ್ರಿ. ಬದುಕೇನು ಚೆನ್ನಾಗಿ ಮಾಡಿ ಇಲ್ಲ. ಎಕ್ಸ್ಚೇಂಜ್ ಮಾಡ್ದ ಹಂಗನ ಒಂದು ಕೆಳಗಿಟ್ಟು ಆಮೇಲೆ ಇಡೋಕ್ಕಾಗಲ್ಲ. ಇನ್ಸ್ಟಾಗ್ರಾಮ್ದಾಗ ನೋಡಿ ಅನ ಮುಂಜಾಲಿದ್ದ ಬೇರೆ ಅದ. एक बार धोखा खा चुका हूँ, 2 बार नहीं खाऊंगा. ದಾಳಂಬರಿಗೂ ದ್ರಾಕ್ಷಿಗೂ ಇರೋ ವ್ಯತ್ಯಾಸ ಏನು ಹೇಳು? ಏನೋ ಗೊತ್ತಿಲ್ಲ. ನಾಳೆ ದಾಳಂಬರಿ ತಿಂದ್ರ ಫುಲ್ ಎನರ್ಜಿ ಬರ್ತೈತಿ. ದ್ರಾಕ್ಷಿ ತಿಂದ್ರ ಅದಕ್ಕೆ ಎನರ್ಜಿನ ಬರ್ತೈತಿ. ಅದು ಫೈನಲಿ ಅಡುಗೆ ಅಂತೂ ರೆಡಿ ಆಯಿತು. ಚಿಲ್ಲಿ ಚಿಕನ್ ವಿತ್ ರೈಸ್ ಅಷ್ಟೇ. ಸಾಯಂಕಾಲ ಏನಾದರೂ ಬೇರೆ ಸ್ಪೆಷಲಾಗಿ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ. ಯಾಕಂದ್ರೆ ಮ್ಯಾಚ್ ಐತಲ್ಲ, ಅದಕ್ಕೋಸ್ಕರ ಸುಮ್ಮನೆ ಕುತ್ಕೊಂಡು ಸ್ನ್ಯಾಕ್ಸ್ ತಿನ್ಕೊತ ಮ್ಯಾಚ್ ನೋಡಿದರೆ ಅದು ಮಜಾನೇ ಬೇರೆ. ಅದಕ್ಕೋಸ್ಕರ ಇವಾಗ ಟೈಮ್ ಕೂಡ ಆಗಿದೆ, ಎಲ್ಲ ಕೆಲಸ ಮುಗಿಬೇಕಾದ್ರೆ. ಅದಕ್ಕೆ ಸಿಂಪಲ್ಲಾಗಿ ಚಿಲ್ಲಿ ಚಿಕನ್ ವಿತ್ ರೈಸ್ ಅಷ್ಟೇ ಮಾಡಿದ್ವಿ. ಇವಾಗ ಊಟ ಮಾಡೋಣ ಬನ್ನಿ. ಇನ್ನು ಊಟ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಹಾಗೆ ಮೊನ್ನೆ ನಮ್ಮ ಕಾಕ ಅಕ್ಕಿ ರೊಟ್ಟಿ ತಂದು ಕೊಟ್ಟಿದ್ದ, ಅದನ್ನು ಟೇಸ್ಟ್ ಮಾಡ್ಬೇಕಂತ ಅಂದ್ಕೊಂಡ್ವಿ. ಚಿಕನ್ ಜೊತೆ ಚೆನ್ನಾಗಿರುತ್ತಂತ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಚಿಲ್ಲಿ ಚಿಕನ್ ಅಂತೂ ಚೆನ್ನಾಗಾಗಿತ್ತು. ನಮ್ಮ ಮನೆಯವ್ರು ನಿಜವಾಗ್ಲೂ ಅಡುಗೆ ಚೆನ್ನಾಗಿ ಮಾಡ್ತಾರೆ, ಹೋಟೆಲ್ ಕೂಡ ನಡೆಸ್ತಾರಲ್ಲ. ಆಗ ನಾನು ಸುಮ್ಮನೆ ಆವಾಗವಾಗ ಅವ್ರಿಗೆ ಕಾಲು ಎಳಿತಾ ಇರ್ತೀನಿ ಅಷ್ಟೇ. ಆದರೆ ಅಡುಗೆ ಮಾತ್ರ ಸೂಪರಾಗಿ ಮಾಡಿದ್ರು. ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿತ್ತು. ಆರಾಮಾಗಿ ಮಾಡ್ಕೋಬೋದು. ಯಾವಾಗಾದರೂ ಬೇಜಾರಾದಾಗ ಟೇಸ್ಟ್ ಬೇರೆ ಥರ ಇರಲಿ ಅಂದ್ಕೊಂಡಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ಇನ್ನು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಷ್ಟರಲ್ಲಿ ಸಾಯಂಕಾಲ ಆಗಿತ್ತು. ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಬರೀ ತಲೆ ಬಾಚ್ಕೊಳ್ಳೋದು ಅವ್ರು. ಆದರೆ ನಾನು ಹಂಗಲ್ಲ, ಒಂದು ಸಾರಿ ತಲೆ ಬಾಚ್ಕೊಂಡ್ರೆ ಮುಗೀತು, ವಾಪಸ್ ಕನ್ನಡಿ ಮುಂದೆ ನಿಂತ್ಕೊಳ್ಳೋಕ್ಕೆ ಹೋಗಲ್ಲ. ಇನ್ನು ಸ್ವಲ್ಪ ಹೊತ್ತು ಗ್ರೌಂಡ್ ಹತ್ರ ಹೋಗಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಗ್ರೌಂಡ್ಗೆ ಏನೇ ದ್ರಾಕ್ಷಿ ತೊಗೊಂಡು ಹೋಗಿದ್ದೆ. ಅಲ್ಲೇ ತಿನ್ಕೋತ ಸ್ವಲ್ಪ ಹೊತ್ತು ವಾಕಿಂಗ್ ಮುಗಿಸಿ ಮನೆ ಕಡೆ ಬಂದ್ವಿ. ಇನ್ನು 7 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗೋದಿತ್ತಲ್ಲ, ಅದಕ್ಕೆ ಸ್ವಲ್ಪ ಹಣ್ಣು ಎಲ್ಲ ತೊಗೊಂಡು ಬಂದ್ವಿ ಸ್ನ್ಯಾಕ್ಸ್ಗೋಸ್ಕರ. ಕ್ರಿಕೆಟ್ ನೋಡಾಕ ನನ್ನ ಹೆಂಡತಿ ಎಲ್ಲ ಕಷ್ಟಪಟ್ಟು ಹೊರಗೆ ತಂದಲ್ರಿ, ರೊಕ್ಕ ಕೊಟ್ಟು. ಆಗೇನು ಮಾಡಿಲ್ಲ, ಹಾಗೆ ಮಾಡಿದ್ದೊಂದೇ ಚಿಲ್ಲಿ ಚಿಕನ್, ಅದು ನಾ ಮಾಡಿದ ಮನೆಗೆ. ಅದು ಆಮೇಲೆ ಇವಾಗ ಪಾನಿಪುರಿ ಅದೇನೇನು ಇಟ್ಟಾಳ ಇದೇನಿದೆ, ಸೀಬೆಕಾಯಿ ತಿಂತಾ ಇರೋದು. ಇದು ದಾಳಂಬ್ರಿ, ಮಿಸ್ಟೇಕ್, ಡಿಪ್ರೆಷನ್ ಅಂದರೆ ದ್ರಾಕ್ಷಿ. ಇದು ಖಜೂರಲ್ಲ, ದಾಳಂಬ್ರಿ. ಇನ್ನು ಅಷ್ಟರಲ್ಲಿ ಮ್ಯಾಚ್ ಕೂಡ ಸ್ಟಾರ್ಟ್ ಆಯಿತು. ನಾವಿಬ್ಬರೇ ಇರೋದ್ರಿಂದ ಟಿ ವಿ ಏನೂ ಹಾಕ್ಸಿಲ್ಲ, ಫೋನಲ್ಲೇ ಮ್ಯಾಚ್ನ ನೋಡ್ತೀವಿ. ಮ್ಯಾಚ್ ಶುರು ಆಯ್ತು. ಈಗ ನಾವು ಏನೇನು ತಗೊಂಡು ಬಂದ್ವಿ ಸ್ನ್ಯಾಕ್ಸ್ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಈಗ ಫೇವ್ರೇಟ್ ಅಂದ್ರೆ ಫೇವ್ರೇಟ್, ಅದ್ರಾಗ ಫೈನಲ್ ಇವತ್ತು ಮನೆಯಾಗದೀವಿ. ಅದಕ್ಕೋಸ್ಕರ ಈ ಥರ ಮಾಡಿ ಮ್ಯಾಚ್ ನೋಡಾಕತ್ತೀವಿ. ಇನ್ನಿಬ್ಬರು ಮ್ಯಾಚ್ ನೋಡ್ಕೋತಾ ಮಧ್ಯೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೋತಾ ಆರಾಮಾಗಿ ನೋಡ್ಕೋತ ಕುಂತಿದ್ವಿ. ಅಂತೂ ಫೈನಲಿ ಇಂಡಿಯಾ ಅಂತೂ ಗೆದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು ನಮಗಂತೂ. ಇನ್ನೊಂದು 20 ಡೇಸಲ್ಲಿ IPL ಮ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾವೆ, ಅದು ಕೂಡ ನೋಡ್ತೀವಿ. ನಮ್ಗೆ ಮ್ಯಾಚ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ IPL ಮತ್ತು T20 ಇಂಥವೆಲ್ಲ ಇಂಡಿಯಾ ಮ್ಯಾಚು, RCB ಮ್ಯಾಚ್ ನೋಡೋಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಮ್ಗೆ. ಅದಕ್ಕೋಸ್ಕರನೇ ನಾವು ಈ ಥರ ಎಲ್ಲ ರೆಡಿ ಮಾಡಿ ಮನೆಯಲ್ಲಿದ್ದಾಗ ಈ ಥರ ಎಂಜಾಯ್ಮೆಂಟ್ ಮಾಡ್ತೀವಿ. ಯಾಕೋ ಗೊತ್ತಿಲ್ಲ, ವಾಯ್ಸ್ ಅಲ್ಲಲ್ಲೇ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸಂಡೇ ರುಟೀನ್ ಅಂತೂ ಈ ಥರ ಇತ್ತು. ಇದೇ ಥರ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.